ಕರಾವಳಿ ಭಾಗದಲ್ಲಿರ್ತಕ್ಕಂಥ MLC ಅವರು ಆ ಭಾಗಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ದೀವಿ, ಮಲೆನಾಡಲ್ಲಿ ಬರೋದಿಲ್ಲ. ಸೊ ಈ ರೀತಿ ಇದು ಸರಿಯಾದ ರೀತಿಯಲ್ಲಿದೆ. MLC ಅವರಿಗೆ ಒಂದು ಕಡೆ ಮಂಡಳಿಗೆ ಆಗ್ಲಿಕ್ಕೆ ಮಾತ್ರ ಅವಕಾಶ ಇದೆ. ಅಲ್ಲ, ಬಹುಭಾಗವನ್ನು ಹೊಂದಿರತಕ್ಕಂಥ ಕಡೆ ಇರಲಿ, ಬಹುಭಾಗ ಯಾವ ಕಡೆ ಹೊಂದಿರುತ್ತೆ ಅಲ್ಲಿರಲಿ. ತಾಲೂಕು ಸೇರಿಕೆ ಅಂತೇಳಿ ಅದನ್ನ ಸೇರ್ಪಡೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಕರಾವಳಿ ಮಂಡಳಿ ಇದೆ, KKRDB ಇದೆ, ಮಲೆನಾಡು ಅಭಿವೃದ್ಧಿ ನಿಗಮ ಇದೆ, ಬಯಲುಸೀಮೆ ಅಭಿವೃದ್ಧಿ ನಿಗಮ ಇದೆ. ಎಷ್ಟು ತಾರತಮ್ಯ ಇದೆ ಅಂದರೆ KKRDBಗೆ ಅವ್ರು ಕೊಡೋದು ತಪ್ಪಂತ ನಾನು ಹೇಳ್ತಿಲ್ಲ. 165 ಕೋಟಿ ಕೊಡ್ತಾರೆ. ಮಲೆನಾಡಿಗೆ ಬೇರೆ ಜಾಸ್ತಿ ಹಣ ಕೊಡ್ತಾರೆ. ಸುಮಾರು ಯುರೋಪ್ ಮೈಲಿ ಕಾಲದಿಂದ ಬಯಲುಸೀಮೆ ಅಭಿವೃದ್ಧಿ ಮಂಡಳಿ ಅಂತ ಮಾಡಿ ಕೇವಲ ಮುಖ್ಯಮಂತ್ರಿ 35 ಲಕ್ಷ. ಒಂದು ನಿಮಿಷ, ಈಗ ಬಿಲ್ ಚರ್ಚೆ ಏನು ವಿಧಾನ ಪರಿಷತ್ ಸದಸ್ಯರಿಗೆ ನೋಡಿ ಅಧ್ಯಕ್ಷರೇ ಸೇರಿಸಿ ನಾನು ಬೇಡ ಅವಕಾಶ ಸಿಕ್ಕೊಟ್ಟಿಲ್ಲ ಅಂದ್ರೆ ಯಾರಿಗೆ ಹೇಳ್ಬೇಕು ನಾವು? ಬಿಲ್ ಬಗ್ಗೆ ಮಾತಾಡಿ, ಮಾನ್ಯ ಬಿಲ್ ಬಗ್ಗೆ ಮಾತಾಡಿ, ದಯಮಾಡಿ MLAಗಳಿಗೆ 95 ಜನ MLAಗಳು ಬಯಲುಸೀಮೆ ಅಭಿವೃದ್ಧಿ ಮಂಡಳಿಯಲ್ಲಿದ್ದಾರೆ. ಸುಮಾರು 15-20 ಜನ MLCಗಳು ಬರ್ತಾರೆ, ಬರ್ಲಿ, ತೊಂದರೆ ಇಲ್ಲ, ನಾವು ಅದಕ್ಕೇನು ವಿರೋಧ ಇಲ್ಲ. 35 ಲಕ್ಷ ಒಬ್ಬ MLA ಒಂದು ಕ್ಷೇತ್ರಕ್ಕೆ. ದಯಮಾಡಿ ಕೇಳಪ್ಪ, ಇಲ್ಲಿ ಬಸನಗೌಡ, 35 ಲಕ್ಷ ನಮಗೆ, KKRDB 165 ಕೋಟಿ. ಚರ್ಚೆ ವಿಷಯ ಯಾವ ದಯಮಾಡಿ ಅಧ್ಯಕ್ಷರೇ, ನಮ್ ಕಷ್ಟ ಹೇಳ್ತೀನಿ, ದಯಮಾಡಿ ಕೇಳ್ಬೇಕು ನೀವು. ಕೇವಲ 35 ಲಕ್ಷ ಒಂದು ವರ್ಷಕ್ಕೆ ಅಲ್ಲ, ಜಾಸ್ತಿ ಕೊಡ್ಲಿ, ನಾನು ಅವ್ರು ಸೇರಿಸ್ತಾರಲ್ಲ ಅವ್ರನ್ನೂ ಸೇರಿಸಿ ನಾನು ಕೊಡೋದಕ್ಕೆ ವಿರೋಧ ಇಲ್ಲ. ಕೇವಲ ಇರ್ತಕ್ಕಂಥ MLAಗಳಿಗೆ ಬರೇ 35 ಲಕ್ಷ ಆಯ್ತು. ದಯಮಾಡಿ ನಾನೇನ್ ಹೇಳ್ತೀನಿ ಮುಖ್ಯಮಂತ್ರಿಗಳಿಗೆ, MLAಗಳು ಬೇಡ, MLCಗಳು ಬೇಡ, ಅದು ನಿಲ್ಲಿಸ್ಲಿ, ಮುಚ್ಚಿಬಿಡ್ಲಿ ಅಂತ ಹೇಳಿ. ಆಯ್ತು ಅಧ್ಯಕ್ಷರೇ, ಮುಖ್ಯಮಂತ್ರಿ 35 ಲಕ್ಷ, 165 ಕೋಟಿ ಅವ್ರಿಗೆ, ನಮ್ಗೆ 35 ಲಕ್ಷ. ಅಧ್ಯಕ್ಷರೇ, ಈಗ ಬಯಲುಸೀಮೆದ ಪ್ರಾಧಿಕಾರ ಏನಿದೆಯಲ್ಲ ಅಧ್ಯಕ್ಷರೇ, ಇದನ್ನ ದಯವಿಟ್ಟು ವಿಸರ್ಜನೆ ಮಾಡಿಬಿಡಿ. ಯಾವ ವಿಧಾನ ಪರಿಷತ್ ಬೇಡ, ಬರೀ 35 ಲಕ್ಷ ರೂಪಾಯಿ ಸಲುವಾಗಿ ಪಾಪ ಮಂತ್ರಿಗಳು 35 ಕೋಟಿ ಅವ್ರಿಗೆ ಇರುವುದೇ ಹೊಟ್ಟೆ, ಅವ್ರಿಗಿರುವಂತದ್ದು 35 ಕೋಟಿ. ನೀವು ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಕೊಡ್ತೀರಿ, ಮಲೆನಾಡು ಅಭಿವೃದ್ಧಿ ಬೇರೆ ಇದೆ. ಹಂಗಾದ್ರೆ ನಮಗೆ ಬರೇ 35 ಲಕ್ಷ ರೂಪಾಯಿ ಬೇಡ. ಅಧ್ಯಕ್ಷರ ಬಯಲುಸೀಮೆ ಪ್ರಾಧಿಕಾರನ ರದ್ದು ಮಾಡಿ ಕಲ್ಯಾಣ ಕರ್ನಾಟಕ ಮಾದರಿಯಲ್ಲಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿ. ಇದು ಬೇಡ ನಮ್ಗೆ ಬಯಲುಸೀಮೆ. 35 ಲಕ್ಷ ರೂಪಾಯಿ ಸಲುವಾಗಿ ಆ 35 ಕೋಟಿ ಬರೀ TADಗೆ ಹೋಗ್ತದೆ ಅಧ್ಯಕ್ಷರೇ. ಅಲ್ಲಿ ಬಯಲುಸೀಮೆ ಪ್ರಾಧಿಕಾರದಲ್ಲಿರುವ ಅಧಿಕಾರಿಗಳ ಸಂಬಳಕ್ಕೆ ಸಾಲುವುದಿಲ್ಲ. ದಯವಿಟ್ಟು ಅದು ವಿಸರ್ಜನೆ ಮಾಡಿಬಿಡಿ. ಯಾವ ವಿಧಾನ ಪರಿಷತ್ತು ಬೇಡ, ಅವ್ರು ಸಲಹೆ ಕೊಟ್ಟಿದ್ದಾರೆ, ವಿಚಾರ ಹೇಳಿ. ಒಂದ್ ನಿಮಿಷ ಮುಖ್ಯಮಂತ್ರಿ ಸನ್ಮಾನ್ಯ ಅಧ್ಯಕ್ಷರೇ, ಬಯಲುಸೀಮೆ ಅಭಿವೃದ್ಧಿ ಮಂಡಳಿ ಒಳಗ ಪ್ರಸ್ತುತ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಯಲುಸೀಮೆ ಶಾಸಕರುಗಳಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಾರ ಅನ್ನೋದನ್ನ ಒಂದು ಸ್ವಲ್ಪ ಸಚಿವರು ಬಿಡಿಸಿ ಹೇಳ್ಬೇಕು. ಈಗ ಈ ಬಿಲ್ ಬಗ್ಗೆ ಮಾತಾಡಿ. ಬಿಲ್ ಬರ್ಲಿ ಸರ್, ನಾವು ವಿರೋಧ ಮಾಡ್ತಿಲ್ಲ. MLAಗಳಿಗೆ ಬರೀ 35 ಲಕ್ಷ ಕೊಟ್ರೆ ಅವರು ಮಾಡಿಸಿದ್ದಾರೆ. ಆರ್ಥಿಕ ಇಲಾಖೆ ಬಗ್ಗೆ ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡನೇ ಖಂಡ ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದೆಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡನೇ ಖಂಡವು ವಿಧೇಯಕದ ಅಂಗವಾಯಿತು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು.